ಕುಶಾಲನಗರದ ಯೋಗಾನಂದ ಬಡಾವಣೆಯಲ್ಲಿರುವ ಶ್ರೀ ಮುತ್ತಪ್ಪ ಸ್ವಾಮಿ ದೇವಾಲಯದ ಬಳಿ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಒತ್ತಾಯಿಸಿ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ದೇವಾಲಯ ಬಳಿ ಅಪೂರ್ಣಗೊಂಡಿರುವ ಚರಂಡಿಯಲ್ಲಿ ತ್ಯಾಜ್ಯ ಮಡುಗಟ್ಟಿ ನಿಂತಿದೆ. ಸಾಂಕ್ರಾಮಿಕ ರೋಗ ಹರಡುವ ಎಲ್ಲ ಲಕ್ಷಣಗಳಿವೆ. ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೂ ಸೇರಿದಂತೆ ಸ್ಥಳೀಯ ನಿವಾಸಿಗಳಿಗೆ ದುರ್ವಾಸನೆಯಿಂದ ತೀವ್ರ ಅನಾನುಕೂಲ ಉಂಟಾಗಿದೆ. ಈ ಬಗ್ಗೆ ಈ ಹಿಂದೆ ಹಲವು ಬಾರಿ ಪುರಸಭೆಯ ಗಮನಕ್ಕೆ ತರಲಾಗಿದ್ದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮುಂದಿನ 2 ತಿಂಗಳ ಒಳಗಾಗಿ ಕಾಮಗಾರಿ ಕೈಗೊಳ್ಳಬೇಕಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಡಾಕ್ಟರ್ BA ದಿನೇಶ್ ಶೆಟ್ಟಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಮುಖ್ಯಾಧಿಕಾರಿ ಗಿರೀಶ್ ಅವರಿಂದ ಒತ್ತಾಯಿಸಿದರು. ನಾವು 16 ಫೈನಾನ್ಸ್ ಅಲ್ಲಿ ಅಲೋಕೇಶನ್ ಆಗಿದೆ, ಗೈಡ್ಲೈನ್ಸ್ ಮಾಡ್ತಾ ಇದ್ದೀವಿ. ಗೈಡ್ಲೈನ್ಸ್ ಯಾಕಂದ್ರೆ ಇನ್ನೂ ಬಂದಿಲ್ಲ, ಸೆಂಟ್ರಲಿಂದಲೇ ಬರಬೇಕು. ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಗೈಡ್ಲೈನ್ಸ್ ಬಂದರೆ ಅದರಲ್ಲಿ ಸೇರಿಸಿ ನಾವು ಖಂಡಿತ ಇದನ್ನು ಮಾಡ್ಕೊಡ್ತೀವಿ. ಈಗ ನಾವು ಏನಂತಂದ್ರೆ ಈಗ ಮನೆ ಸ್ಟಾರ್ಟ್ ಆದರೆ ಯಾರು ನಡೀತಾರೆ ಆ ಥರ ಮೊನ್ನೆ ಸರಳಿ ಓವರ್ಫ್ಲೋ ಆಗಿದೆ. ನೀವು ಮೆಟಮರ್ಸ್ ಮಾಡಿ ಇಂಜಿನಿಯರ್ ಕಳ್ಸಿಕೊಟ್ಟು ಎಸ್ಟಿಮೇಟ್ ಮಾಡಿದ್ದೀರಾ. ಎಸ್ಟಿಮೇಟ್ ನಾವು ಪಾಸ್ ಕೊಡ್ತೀವಿ. ಸರಿಯಾಗಿ 3.12 ಲಕ್ಷ, 3 ಕೋಟಿ ಏನಿಲ್ಲ, 3 ಲಕ್ಷ ರೂಪಾಯಿ ಆಯ್ತಾ ಸರ್? ಆಗ ನಿಮಗೆ ಕೋಟ್ಯಾಂತರ ರೂಪಾಯಿ ಬಡ್ಜೆಟ್ ಇದೆ ಪುರಸಭೆಗೆ, ಎಲ್ಲ ಮಾಡ್ಬೋದು. ಅದು ಸಾರ್ವಜನಿಕ ಸಮಸ್ಯೆ ಇದೆ. ಪ್ರತಿನಿತ್ಯ 100,000 ಜನ ಭಕ್ತರು ಕೈ ಮುಗಿದು ದೇವಸ್ಥಾನಕ್ಕೆ ಬರೋ ದಾರಿ ಇದೆ. ದಪ್ಪನವರ ತಂದೆ ಮುಂದೆ ಮೂಗು ಮುಚ್ಕೊಂಡು ಬರೋ ವ್ಯವಸ್ಥೆ ಇದೆ. ಅಕ್ಕಪಕ್ಕ 10 ಮನೆಗಳಿದೆ. ಆ ಮನೆಗಳಲ್ಲೂ ಸಣ್ಣ ಮಕ್ಕಳಿಂದ ವಯಸ್ಸಾದ ಮಕ್ಕಳವರೆಗೆ ಜೀವನ ಮಾಡ್ತಾರೆ. ಮುಂದೆ ಸಾಂಕ್ರಾಮಿಕ ಕಾಯಿಲೆಗಳು ಬಂದರೆ ಕಷ್ಟ ಆಗುತ್ತೆ. ನಾವು ಅದು ನೀವು ಮಾಡೋ ಕೆಲಸ ನಿಮಗೆ ನಾವು ಎಚ್ಚರಿಸುವ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತು, ನೀವು ಮಾಡಲೇಬೇಕು, ನಾವು ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಮಾಡಬೇಕು. ಮಾಡ್ತಾ ಇಲ್ಲ ನೀವು, ಅದು ನಮ್ಮ ನಾವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಹಂಗೆ ಮಾಡಬೇಕಿದೆ. ನಿಮ್ಮ ಗಮನಕ್ಕೆ ಬಂದ ಚರಂಡಿ ನೀರು ಕಪ್ಪಾಗಿ ಹಂಗಿದೆ. ನಾನು ಹೇಳಿದಾಗ ನೀವೇನು ಹೇಳಿದ್ರಿ, ಬಜೆಟ್ ಇಲ್ಲ, ಈಗ ಬಜೆಟ್ ಆದಂಗೆ ನಾನು ಮಾಡಿಕೊಡ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾವು ಇಷ್ಟು ದಿನ ವೆಯ್ಟ್ ಮಾಡಿದ್ವಿ, ಕಾದಿ. ಈಗ ನಿಮಗೆ ಮನವಿ ಏನು ಕೊಡ್ತಾ ಇದ್ದೀವಿ, ದಯವಿಟ್ಟು ಕೆಲಸ. ಸರ್, ಈಗ ನೀವು ಹೇಳಿದಂಗೆ 16 ಫೈನಾನ್ಸಲ್ಲಿ 2.26 ಇಯರ್ ರಿಲೀಸ್ ಆಗಿದೆ. ನಿಮಗೆ 20ರಿಂದ 30 ಜನ ಕಾಲಾವಕಾಶ ಕೊಟ್ಟಿದ್ದೀವಿ ಸರ್. ಧರಣಿ ಮುಖಾಂತರ ಕೊಡ್ತಾ ಇದ್ದೀವಿ. ಇದು ಸಾರ್ವಜನಿಕ ಸಮಸ್ಯೆ, ನಮ್ಮ ಯಾರು ವೈಯಕ್ತಿಕ ಸಮಸ್ಯೆಗಳಲ್ಲ. 30 ದಿನ ಕಾಲಾವಕಾಶದೊಳಗೆ ನೀವು ಈ ಕೆಲಸ ಮಾಡಿಕೊಡ್ಬೋದು. ಮಾಡಿಕೊಡೋದಿದ್ದರೆ ನಮ್ಮ ಕಚೇರಿಗೆ ಮುತ್ತಿಗೆ ಹಾಕಿ ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಡ್ಲೈನ್ಸ್ ಬಂದರೆ ಈಗ ನೋಡಿ, ಇನ್ವರ್ಟರ್ಗಳು ಸುಮಾರು ಈಗ ಇನ್ಯಾವುದೋ ಒಂದು ಎಮರ್ಜೆನ್ಸಿ ಇತ್ತು, ಮೊನ್ನೆ ಯಾವುದೋ ಒಂದು ಅಲೋಕೇಶನ್ ಆಯಿತು, ಹಾಕ್ಬಿಟ್ವಿ. ಅದು ಅಲ್ಲೇ ಅಪ್ರೂವಲ್ಗೆ ಹೋಗಿದೆ, ಅದು ಬರುತ್ತೆ. ಅದು ಬೈದಷ್ಟೇ ಅವ್ರಿಗೆ ನಾವು ದೇವಿ ಹತ್ರ, ಇಲ್ಲಿ ಆರೋಗ್ಯ ಹತ್ರ ಒಂದು ಯಾವುದೋ ಒಂದು ಪ್ರಾಬ್ಲಮ್ ಇತ್ತು ರೋಡಲ್ಲಿ. ಅದು ನಮ್ಮವರು ಏನಂತೀವಿ, ಅಮೃತನವ್ರು ಏನೋ ಮಾಡಿದಂತೆ ಸ್ವಲ್ಪ ಏನೋ ಒಂದು 100 ಮೀಟರ್ನ ಸ್ವಲ್ಪ ವ್ಯತ್ಯಾಸ ಇತ್ತು, ಅದನ್ನು ಹಾಕ್ಬಿಟ್ಟು. ಇದು ನೀವು ಹೇಳಿರೋದು ಸತ್ಯ. ಯಾಕೆಂದರೆ ಇವರು ಹೇಳಿದ್ದಾರೆ, ನಮ್ಮ ಏನು ಗೊತ್ತಾ, ಸ್ವಾಮಿ ದೇವಸ್ಥಾನದ ದಿನನಿತ್ಯ ಹೋಗುವಂಥ ಭಕ್ತರು ಹೇಳಿದ್ದಾರೆ. ಮತ್ತೆ ಖಂಡಿತ ಮಾಡಲೇಬೇಕು. ಈಗ ನಾವು ನಾವು ಮಾನ್ಯ ಶಾಸಕರಿಗೆ ಗಮನಿಸ್ತೀವಿ ಅಂತಂದು, ಸರ್ ಯಾವ ಥರ ಮಾಡೋದು ಏನು ಕತೆ ಅಂತೇಳಿ ನಾನು ಕೇಳ್ಕೊಂಡು ಗೈಡ್ಲೈನ್ಸ್ ಬಂದುಬಿಟ್ರೆ ಸ್ವಚ್ಛ ಭಾರತ ಅಭಿಯಾನ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಇವತ್ತು ನಾವು ಪುರಸಭೆ ಬಂದಿದ್ದೀವಿ. ಕಾರಣ ಏನು ಅಂದರೆ, ಒಂದು ಮನವಿ ಕೊಡಲಿಕ್ಕೆ. ನಾವು 6 ತಿಂಗಳು ಮೊದಲೇ ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಿದ್ದು. ಈಗ ಯೋಗಾನಂದ ಬಡಾವಣೆ ಶ್ರೀ ಮುತ್ತಪ್ಪ ದೇವಸ್ಥಾನ ಚರಂಡಿ ಬಗ್ಗೆ, ಹಾಗೆ ರೋಡ್ ಬಗ್ಗೆ ಇವತ್ತು ನಾವು ಮುಖ್ಯ ಅಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಅವರಿಗೆ ನಮಗೆ ಎಲ್ಲ ರೀತಿ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಚರಂಡಿ ಮತ್ತು ರೋಡನ್ನು ರೆಡಿ ಮಾಡಿಸ್ತೀವಿ ಅಂತ. ಅದು ಅಲ್ಲದೆ ಇಂಜಿನಿಯರ್ನ ಕರ್ಕೊಂಡೋಗಿ ಅದು ಪ್ಲ್ಯಾನಿಂಗ್ ಎಲ್ಲ ಹಾಕಿಸಿ 3,12,000 ರೂಪಾಯಿನ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇದನ್ನ ರೆಡಿ ಮಾಡಬೇಕು. ಅಲ್ಲಿ ಬರುವಂಥ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ರೀತಿ ಆಗದೆ ಹೋದ್ರೆ ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅದು ಈಗ ಪುರಸಭೆ ಅಧಿಕಾರಿಗಳಿಗೆ ನಾವು ಎಚ್ಚರಿಸಿ ಅವ್ರನ್ನ ಮನವಿನೂ ಮಾಡಿದ್ದೀವಿ. ಆದಷ್ಟು ಬೇಗ ಇದನ್ನ ಸರಿಪಡಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ನಾನು MS ಮಣಿಕಂಠ ಅಂತ, ಕೊಡಗು ಜಿಲ್ಲಾ ಸಂಚಾಲಕರು, ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ. ಈಗ ನಾವು ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಕುಶಾಲನಗರ ಯೋಗಾನಂದ ಬಡಾವಣೆಯಲ್ಲಿ ಒಂದು ಶ್ರೀ ಮುತ್ತಪ್ಪ ಸ್ವಾಮಿ ದೇವಸ್ಥಾನ ನೆಲೆಗೊಂಡಿದೆ. ಅಲ್ಲಿ ಒಂದು 30 ಮೀಟ್ರ್, ಕೇವಲ 30 ಮೀಟರ್ಸ್ ದೂರ ಚರಂಡಿ ಕೆಲಸ ಆಗಲಿಲ್ಲ, ರಸ್ತೆ ಕೆಲಸ ಆಗಲಿಲ್ಲ. ಅಲ್ಲಿ ಚರಂಡಿ ಎಲ್ಲ ಗಬ್ಬು ನಾರ್ತಾ ಇದೆ. ನೀರು ಕಪ್ಪು ಕಲರ್ ಬಂದು ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅಲ್ಲಿ ದೇವಸ್ಥಾನ ಕೈ ಮುಗಿಲಿಕ್ಕೆ ಬರುವಂಥ ಭಕ್ತಾದಿಗಳು ಮೂಗು ಮುಚ್ಚಿ ಹೋಗುವಂಥ ವ್ಯವಸ್ಥೆ ಇದೆ. ಅಲ್ಲಿ ಅಕ್ಕಪಕ್ಕ 3-4 ಮನೆಗಳು ಇದೆ. ಆ ಮನೆಗಳಲ್ಲೂ
ವೃದ್ಧರಾದಿಯಾಗಿ ಹಲವರು ವಾಸ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಸ್ವಚ್ಛ ಭಾರತ ಅಂತ ಹೇಳ್ಕೊಳ್ತಾ ಇದ್ದೀವಿ ನಾವು, ಆದರೆ ಈ ಅಧಿಕಾರಿಗಳಿಗೆ ಅದರ ಬಗ್ಗೆ ಗಣನೆಗೆ ತಗೊಳ್ತಾ ಇಲ್ಲ. ಅದಕ್ಕೆ ನಾವು ಅಧಿಕಾರಿಗೆ ಒತ್ತಾಯ ಮಾಡಿದ್ದೀವಿ. ಇವಾಗ ನಾವು ಮನವಿ ಕೊಡಲಿಲ್ಲ, ನಾವು ಒತ್ತಾಯ ಮಾಡಿ ಬಂದಿದ್ದೀವಿ. ಇನ್ನು 2 ತಿಂಗಳು ಅವಕಾಶ ಕೊಟ್ಟಿದ್ದೀವಿ ಅವರಿಗೆ. 2 ತಿಂಗಳಲ್ಲಿ ಅವರು 3,12,000 ರೂಪಾಯಿ ಎಸ್ಟಿಮೇಟ್ ಅವರೇ ಕೊಟ್ಟಿದ್ದಾರೆ ನಮಗೆ, ಅವರ ಇಂಜಿನಿಯರು. ಆ ಕಾಮಗಾರಿ 2 ತಿಂಗಳೊಳಗೆ ಮಾಡಲಿಲ್ಲ ಅಂದರೆ ನಾವು ಸಾರ್ವಜನಿಕರ ಸಹಕಾರದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಬಗ್ಗೆ ಅಧಿಕಾರಿಗಳಿಗೆ 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀವಿ. ಈ ಸಂದರ್ಭ ಗೌರವಾಧ್ಯಕ್ಷ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷ ಸರಳ ರಾಮಣ್ಣ, ಸಂಘಟನಾ ಕಾರ್ಯದರ್ಶಿ ನಿರ್ಮಲಾ ಮತ್ತಿತರ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.